ಅಮಾವಾಸ್ಯೆ ಅನ್ನುವಂಥದ್ದು ಕೆಟ್ಟದ್ದಾ ಅಥವಾ ನಾವು ಅಂದ್ಕೊಂಡಿರುವಂತಹ ರೀತಿನೇ ಕೆಟ್ಟದ್ದಾ ಅಂತ ಹೇಳಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈ ಸ್ಥಿತಿಯಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡು ಹೇಳಿದ್ರು ಅನುಮಾನನೇ. ತಿಳ್ಕೊಂಡಿರ್ತಕ್ಕಂಥದ್ದು ಇಲ್ಲಿವರೆಗೂ ನೀನೇ ಹೇಳ್ಬಿಟ್ಟಿದ್ದೆ ಆವಾಗಲೇ. ಕೆಟ್ಟದ್ದು ಅಂತಕ್ಕಂಥದ್ದು ಸ್ವಲ್ಪ ಮನಸ್ಸಲ್ಲಿ ಭಯ ಇರುವಂಥ ಸನ್ನಿವೇಶನೇ ಜಾಸ್ತಿ ಅನುಭವಿಸಿರೋದು ಅಂತ ಕೂಡ ಅಂದ್ಕೊಂಡಿದ್ದೀವಿ. ಇಲ್ಲಿ ಪ್ರಶ್ನೆ ಅಮಾವಾಸ್ಯೆ ಆಗಲಿ ಪೌರ್ಣಮಿ ಆಗಲಿ ಯಮಗಂಡ ಕಾಲ ಆಗಲಿ ಯಾವುದೇ ಒಂದು ನಾವು ಕೆಟ್ಟದ್ದು ಅಂತ ನಾವೇನು ಅಂದ್ಕೊಂಡಿದ್ದೀವಿ, ಇದು ಮೊದಲನೇ ಅಪರಾಧ. ನಾವೇನು ಕೆಟ್ಟದ್ದು ಅಂತಕ್ಕಂಥದ್ದಿದೆ ಅದು ಅಂದ್ಕೊಂಡ್ರದೇ ತಪ್ಪು. ಪ್ರಶ್ನೆ ಉದ್ಭವ ಆಗಲಿಲ್ಲ ಅಂದರೆ ಉತ್ತರ ಏನು ಕೊಡ್ತೀಯಾ? ಹೌದಲ್ಲಮ್ಮ? ಈಗ ಕಷ್ಟ ಬಂತು ಅಂದರೆ ಆ ಕಷ್ಟವನ್ನು ನೀಗಿಸಿದಾಗ ಸುಖ ಸಿಗತ್ತೆ. ನಾವೇನು ಮಾಡ್ತೀವಿ, ಇಲ್ಲ ನಮಗೆ ಹೋಗೋ ಸೈಕಲ್ ಹೊಡಿತಾ ಇದ್ದರೆ ಬರೇ ಡೌನೇ ಇರಬೇಕು, ಅಪ್ಪು ಹೋಗೋಕ್ಕಾಗಲ್ಲ ಅಂದರೆ ಸೈಕಲ್ ಹೋಗ್ಲಿಕ್ಕಾಗಲ್ಲ. ಹಾಗೆ ಜೀವನ ಅಂತಕ್ಕಂಥದ್ದು ಅಪ್ಪು ಡೌನು, ಕಪ್ಪು ಬಿಳುಪು, ಹಗಲು ರಾತ್ರಿ ಇದಿರಲೇಬೇಕಲ್ವಾ? ಆದರೂ ನಾವು ಯಾಕಿನ್ನೂ ಒಪ್ಕೊಂಡಿಲ್ಲ. ಈ ದಿನದ ವಿಶೇಷ ಏನಂದರೆ ಅಮಾವಾಸ್ಯೆಯನ್ನು ಯಾಕೆ ನಾವಿನ್ನೂ ಒಪ್ಕೊಂಡಿಲ್ಲ? ಹೌದು ತಾನೆ? ಬೈದಲ್ಲೇ ಇದ್ದೀವಿ, ಇವತ್ತು ಅಮಾವಾಸ್ಯಪ್ಪ, ಏನಾರು ಆಗ್ಬಿಟ್ರೆ ದುರಂತ, ಇವತ್ತು ಅಮಾವಾಸ್ಯೆ ಅದಕ್ಕೆ ಆಯಿತು. ಹೌದಾ? ಹಾಗಾದರೆ ಅಮಾವಾಸ್ಯೆ ಅನ್ನೋದು ಶುಭ ಅಲ್ವೇ ಅಲ್ವಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ನಮಗೆ ಬೇಕಾಗತ್ತೆ. ಇಲ್ಲಿ ವಿಷಯ ಇಷ್ಟೇ, ನಮಗೆ ಪ್ರತಿ ಒಂದು ವಿಚಾರದಲ್ಲೂ ಸಂದರ್ಭಾನುಸಾರವಾಗಿ ನಾನು ಹೇಳ್ತಾ ಇರ್ತೀನಿ, ದಯವಿಟ್ಟು ನಮ್ಗೆ ಯಾವಾಗ ಒಳ್ಳೆಯದಾಗತ್ತೆ ಅಂತ ಕೇಳಕ್ಕೆ ಹೋಗಬೇಡಿ, ನಮ್ಗೆ ಯಾಕೆ ಕೆಟ್ಟದಾಗಿದೆ ಅಂತ ಕೇಳಕ್ಕೆ ಹೋಗಬೇಡಿ. ಇದೆರಡನ್ನೂ ಕೇಳೋ ಅಭ್ಯಾಸ ನಾವು ಬಿಟ್ಟರೆ ಅಮ್ಮ ನಮಗೆ ಪ್ರತಿ ಕ್ಷಣನೂ ಶುಭಾನೇ. ನಾವು ಕೇಳೋದು ಬಿಡ್ತೀವಿ ಅಂತೀಯಮ್ಮ? ನಾವು ಅದರಲ್ಲೇ ತಗಲಾಕೊಂಡ್ಬಿಟ್ಟಿದ್ದೀವಿ. ಒಳ್ಳೇದು ಯಾವುದು, ಕೆಡ್ದು ಯಾವುದು, ಒಳ್ಳೆ ದಿನ ಯಾವುದು, ಕೆಡ್ದ ದಿನ ಯಾವುದು, ಹೆಂಗಿದು? ಈ ಪ್ರಶ್ನೆಗೆ ಉತ್ತರ ನಾವು ಹಾಕ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಬೇರೆಯವ್ರ ಹತ್ರ ಕೇಳೋಕ್ಕೆ ಹೋದರೆ ಉತ್ತರ ಸಿಗಲ್ಲ. ಯಾಕೆ ಅಂದರೆ ಈ ಪ್ರಶ್ನೆ ಉತ್ತರ ನಮಗೇ ಆಗಬೇಕು. ಬೇರೆಯವ್ರ ಹತ್ರ ಕೇಳೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಸಮಸ್ಯೆ ಕಮ್ಮಿ ಆಗಲ್ಲ. ಯಾವುದೇ ವಿಷಯ ಆಗಲಿ, ಮದುವೆ ಮಾಡ್ಕೊಳಕ್ಕೆ ಹೋದಾಗಲೂ ಹೋಗಿ ಕೇಳಿ ನೀವು, ಈ ಹೆಣ್ಣು ಮಾಡ್ಕೊಳ್ಳ ಅಂತ, ಸುಮ್ಮನೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ನೋಡ್ಕೊ ಅಂತಾರೆ. ಈ ಹುಡುಗ ಸರಿನಾ, ನೋಡೋಣ ಇನ್ನು ಸ್ವಲ್ಪ. ಸೊ ಪ್ರತಿಯೊಂದು ಕೂಡ ದಾರಿ ತಪ್ಪಿಸುವಂತಹ ವಿಚಾರನೇ ಬೇರೆಯಿಂದ ಸಿಗೋದು ನಮಗೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡಬೇಕಾಗತ್ತೆ. ಏನು? ಪಾಂಡವರು ಯುದ್ಧವನ್ನು ಪ್ರಾರಂಭ ಮಾಡೋದ ದಿನ ಅಮಾವಾಸ್ಯೆ. ಪಾಂಡವರು ಯುದ್ಧವನ್ನು ಪ್ರಾರಂಭ ಮಾಡಿದ ದಿನ ಅಮಾವಾಸ್ಯೆ ಆಗಿತ್ತು. ಹಂಗಿದ್ಮೇಲೆ ಗುರುಗಳೇ ನಾಳೆಯಿಂದ ನಾವು ಅಮಾವಾಸ್ಯೆಲಿ ಎಲ್ಲ ಮಾಡ್ತೀವಿ ಅಂತ ನೀವು ಕೇಳೋದೇ ಆದರೆ, ಹೌದಲ್ವಾ? ಹಾಗಾದ್ಮೇಲೆ ನೀವು ಹೇಳಿದ್ದೀರಾ ಇನ್ಮೇಲೆ ನಾವು ಮಾಡ್ತೀವಿ, ಏನೇ ಆದರೂ ಅದಕ್ಕೆ ನೀವು ಹೊಣೆನಾ? ಅಲ್ಲ, ಕೇಳುವಂಥ ವಾತಾವರಣಕ್ಕೆ ಬರುತ್ತಲ್ವಾ? ನೀವು ಹೇಳೋದನ್ನ ಒಪ್ಕೊಳ್ಳೋಣ ನಾವು. ಹಾಗಾದರೆ ಬರೋ ಅಮಾವಾಸ್ಯೆಯಿಂದ ನಾವು ಮದುವೆನೇ ಮಾಡಿಸ್ಬಿಡ್ತೀನಿ, ಎಂಗೇಜ್ಮೆಂಟ್ ಮಾಡಿಸ್ಬಿಡ್ತೀನಿ, ಅದಕ್ಕೆ ಜವಾಬ್ದಾರಿ ನೀವೇನಾ ಅಂತ ಕೇಳೋರಿಲ್ಲ ಅಂತೀಮ್ಮ? ಇರ್ತಾರೆ.